ದಸರಾ ಉದ್ಘಾಟಕರ ಆಯ್ಕೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಚಾಮುಂಡಿ ಬೆಟ್ಟ ಚಲುವಿಗೆ ಹೊರಟಿದ್ದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಲೇಖಕಿ ಬಾನೋ ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ಮಾಡಬಾರದು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ಮಂಡ್ಯ ಭಜರಂಗ ಸೇನೆಯಿಂದ ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಳ್ಳಲಾಗಿತ್ತು. ಕಾರ್ನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ರು ಕಾರ್ಯಕರ್ತರು. ಹಿಂದೂ ಕಾರ್ಯಕರ್ತರನ್ನ ತಡೆದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸಿ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ದಸರಾ ಉದ್ಘಾಟಕರ ವಿಚಾರವಾಗಿ ಎದ್ದಿರುವಂತಹ ವಿವಾದ ಇನ್ನೂ ಕೂಡ ತಣ್ಣಗಾಗಿಲ್ಲ. ಬಾನೋ ಮುಷ್ತಾಕ್ ಅವರ ಆಯ್ಕೆಗೆ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ. ಮಂಡ್ಯದಲ್ಲಿ ಇವತ್ತು ಏನಾಯ್ತು? ಎಲ್ಲಿ ತಡೆದ್ರು ಪೊಲೀಸರು? ಕಾರ್ಯಕರ್ತರು ಏನು ಹೇಳ್ತಿದ್ದಾರೆ? ಖಂಡಿತ ವಿದೇಶಿ, ಇವತ್ತು ಈಗಾಗಲೇ ಏನೋ ದಸರಾ ಉದ್ಘಾಟಕರ ವಿಚಾರವಾಗಿ ಬಹಳಷ್ಟು ವಿವಾದಗಳು ಕೂಡ ಸೃಷ್ಟಿಯಾಗಿದೆ. ಒಂದ್ ಕಡೆ ಬಾನು ಮುಷ್ತಾಕ್ ಅವರ ಒಂದು ಆಯ್ಕೆಗೆ ವಿರೋಧವನ್ನ ಈಗಾಗಲೇ ಬಿಜೆಪಿ ನಾಯಕರು ಕೂಡ ವ್ಯಕ್ತಪಡಿಸಿರುವಂತದ್ದು. ಅದರ ಬೆನ್ನಲ್ಲೇ ಹಿಂದೂ ಪರ ಸಂಘಟನೆಗಳು ಕೂಡ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಅದರಲ್ಲೂ ಕೂಡ ಬಜರಂಗ ಸೇನೆ ಇವತ್ತು ಮಂಡ್ಯದಿಂದ ಮೈಸೂರಿನ ಚಾಮುಂಡಿ ಬೆಟ್ಟದವರೆಗೆ ಮೈಸೂರು ಚಲೋವನ್ನ ಹಮ್ಮಿಕೊಳ್ಳಲಾಗಿತ್ತು. ಅಂದ್ರೆ ಚಾಮುಂಡಿ ಬೆಟ್ಟ ಚಲೋ ಒಂದು ಚಳುವಳಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆ ನಿಟ್ಟಿನಲ್ಲಿ 50ಕ್ಕೂ ಹೆಚ್ಚು ಕಾರ್ಗಳಲ್ಲಿ 300ಕ್ಕೂ ಹೆಚ್ಚು ಜನರು ಪ್ರಯಾಣವನ್ನ ಬೆಳೆಸೋದಕ್ಕೆ ಮುಂದಾಗಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕಾಳಿಕಾಂಬಾ ದೇಗುಲದ ಸಮೀಪವೇ ಅವರನ್ನ ತಡೆದಿರುವಂತದ್ದು. ಅಷ್ಟೇ ಅಲ್ಲ, ಅವರನ್ನ ವಶಕ್ಕೆ ಪಡೆದಿರುವಂತಹ ಒಂದು ವಿಚಾರವೂ ಕೂಡ ಇದೀಗ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ಆಕ್ರೋಶವನ್ನ ಈಗ ಪ್ರತಿಭಟನಾಕಾರರು, ಬಜರಂಗ ಸೇನೆ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ನಾವು ಏನು ಚಾಮುಂಡಿ ಬೆಟ್ಟದ ಏನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಮಾತ್ರ ವಿರೋಧವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಕನ್ನಡಾಂಬೆಯ ಬಗ್ಗೆ ಅವರು ಒಂದಷ್ಟು ಮಾತುಗಳನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವರ ಆಯ್ಕೆ ಸರಿಯಲ್ಲ ಅನ್ನೋ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರ ಜೊತೆಗೆ ಒಂದಷ್ಟು ವಾಗ್ವಾದವೂ ಕೂಡ ನಡೆಯುತ್ತೆ. ಆದ್ರೆ ಪೊಲೀಸರು ಕೊನೆಗೂ ಕೂಡ ಅವರನ್ನ ವಶಕ್ಕೆ ಪಡೆದಿರುವಂತಹ ಘಟನೆ ನಡೆದಿರುವಂತದ್ದು. ವಿದ್ಯಾಶ್ರೀ. ನಂದೀಶ್ ಹಾಗೆ ಸಂಪರ್ಕದಲ್ಲಿರಿ.